ಕರ್ನಾಟಕ ಸರ್ಕಾರ ಬರಪೀಡಿತ ತಾಲೂಕುಗಳ ಘೋಷಣೆ ಮಾಡಿದ್ದು, ಬೀದರ್ ಜಿಲ್ಲೆಯ 4 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಿಸಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರೂರು ಬಾಲ್ಕಿ ಸೇರಿದಂತೆ ಔರಾದ್, ಕಮಲನಗರ ಹಾಗೂ ಹುಲಸೂರು ತಾಲೂಕುಗಳನ್ನು ಬರಪಟ್ಟಿಯಿಂದ ಕೈಬಿಟ್ಟಿರುವುದಕ್ಕೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಬರಗಾಲ ಪೀಡಿತ ತಾಲೂಕೆಂದು ಘೋಷಿಸಲಾಗಿದೆ. ಆ ಘೋಷಣೆ ಪಟ್ಟಿಯಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕು ಬರಗಾಲ ಪೀಡಿತ ಎಂದು ಹೆಸರು ಬಂದಿಲ್ಲ. ನಮ್ಮ ಬರಗಾಲ ಏನದ ಬಾಲ್ಕಿ ತಾಲೂಕು ಡಿಕ್ಲೇರ್ ಏನದ ರಾಜ್ಯ ಸರ್ಕಾರ ಮಾಡಿಲ್ಲ. ನಾನು ಇವತ್ತು ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಹೊಲಗಳಿಗೆ ಹೋಗಿ ಸ್ವತಃ ನಾನು ನೋಡೀನಿ. ಬೆಳೆ ಇದ್ದಿನ ಬೆಳೆ ಸುಟ್ಟು ಹೋಗಿದೆ. ಎಷ್ಟೊಂದು ಕಡೆ ಬಿತ್ತನೆ ಮಾಡಿಲ್ಲ. ಮಳೆ ಇರಲಾರ್ದ ಕಡೆಯಿಂದ ಬಿತ್ತಿಂದ ಬೀಜನೂ ಹೋಗ್ತು, ಗೊಬ್ಬರನೂ ಹೋಗ್ತು. ಜನ ಏನದ ಆಸೆ ಪಟ್ಟು ಏನದ ಸೊದಿ ಕಳೆದ್ರೂ ಆ ಸೊದಿದೇನದ ಉಪಯೋಗನೂ ಆಗಿಲ್ಲ. ಹಂಗಾಗಿ ಭಾಳಷ್ಟು ಖರ್ಚು ಆಗಿದೆ ರೈತರದು. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರಾದ ರಾಜ್ಯ ಏನದ ಪಂಚಾಯತ್ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ನಮ್ಮ ತಾಲೂಕು ಬರಗಾಲ ಪಟ್ಟಿಯಿಂದ ಬಿಟ್ಟಿಂದು ಅವರೇನದ ಪ್ರಯತ್ನ ವಿಫಲ ಆಗಿದೆಯಾ ಯಾ ಪ್ರಯತ್ನ ಮಾಡಿಲ್ಲ, ಇದು ನಮಗೆ ತಿಳಿತಾ ಇಲ್ಲ. ರೈತರೇನದ ಈ ಥರ ಸಂಕಷ್ಟನಲ್ಲಿದ್ದಾಗ ತಮ್ಮದೇ ಕ್ಷೇತ್ರ ಬಾಲ್ಕಿ ಕ್ಷೇತ್ರಕ್ಕೆ ಅವ್ರು 4 ಸಲ ಶಾಸಕರಾಗಿ 3 ಸಲ ಮಂತ್ರಿಯಾಗಿ ಅವ್ರ ಮಗ MP ಅವರಾಗಿ ಇವತ್ತೇನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರೈತರೇನದ ಸಂಕಷ್ಟ ಇದ್ದಾಗ ಬರಗಾಲ ಪೀಡಿತ ಇದು ಡಿಕ್ಲೇರ್ ಮಾಡಲಾರ್ದೆ ಇವತ್ತು ನಮಗೆ ಭಾಳ ಒಂದು ರೈತರಿಗೆ ಒಂದು ಸಾವಿನ ದೌಡೆಯಲ್ಲಿ ನೂಕಿದ್ದಾರೆ ಅಂತ ಇವತ್ತು ಹೇಳಬೇಕಾಗಿದೆ. ನಾನು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಬತ್ತಿ ಹೋಗಿದ್ದಾವೆ, ಕೆರೆಯಲ್ಲಿ ನೀರಿಲ್ಲ. ನಮ್ಮ ತಾಲೂಕಿನಲ್ಲಿ ಎಲ್ಲ ನದಿಗಳಿಗೆ ಏನದ ನೀರಿಲ್ಲ, ಬ್ಯಾರೇಜ್ಗಳಿಗೆ ನೀರಿಲ್ಲ, ಭಾಳಷ್ಟು ಬಾವಿಗೆ ಬೋರ್ವೆಲ್ಗಳಿಗೆ ನೀರು ಕಡಿಮೆ ಆಗ್ತಾಯಿದ್ದಾವೆ. ಇಂಥ ಸಮಯದಲ್ಲಿ ತಾವು ಬರಗಾಲ ಏನೋ ಡಿಕ್ಲೇರ್ ಮಾಡಿಸಿಲ್ಲ ಅಂತಂದ್ರೆ ಇವತ್ತು ಗಾಯದ ಮೇಲೆ ಏನದ ಬರೆ ಎಳೆದಂತೆ ಏನದ ರೈತರಿಗೆ ಏನದ ಒಂದು ಶೋಷಣೆ ಆಗ್ತಾಯಿದೆ. ರೈತರಿಗೆ ಭಾಳಷ್ಟು ಏನೋ ಸಂಕಷ್ಟನಲ್ಲಿ ಏನದ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಆಗ ತಾವು ಇವತ್ತು ಮುತುವರ್ಜಿ ವಹಿಸಿ ಈಶ್ವರ್ ಖಂಡ್ರೆ ಅವರೇ ತಾವೇನದ ಮುಖ್ಯಮಂತ್ರಿ ಏನದ ಕೂತಿ 8 ದಿವಸ ಒಳಗಾಗಿ ಬಾಲ್ಕಿ ತಾಲೂಕು ಬರಗಾಲ ಪೀಡಿತ ತಾಲೂಕು ಅಂತ ಡಿಕ್ಲೇರ್ ಮಾಡಿಸ್ಬೇಕು. ಇಲ್ಲಿ ಹೋದ್ರೆ ನಾವೇನದ ಬಾಲ್ಕಿ ತಾಲೂಕು ಎಲ್ಲ ಜನರ ಜೊತೆ ಎಲ್ಲ ರೈತರ ಜೊತೆ ನಾವೇನದ ಮುಂದೆ ಹೋರಾಡಬೇಕಾಗ್ತದೆ. ಮತ್ತು ನೀವು ಬರಗಾಲ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾವು ತಹಸೀಲ್ ಆಫೀಸ್ನಲ್ಲಾಗಲಿ ರಸ್ತೆ ರೋಕಾಗಲಿ ಈ ಥರ ಹೋರಾಟನ ಇಳಿಬೇಕಾಗ್ತದೆ. ಹಾಗಾಗಿ 8 ದಿವಸದಲ್ಲಿ ಬರಗಾಲ ಪೀಡಿತ ಬಾಲ್ಕಿ ತಾಲೂಕು ಅಂತ ಡಿಕ್ಲೇರ್ ಮಾಡಿಸ್ಬೇಕಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಬೀದರ್ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೆ ಸುಮಾರು 30ರಿಂದ 40ರಷ್ಟು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ. ಬಿತ್ತನೆಯಾದ 60% ಜಮೀನಿನಲ್ಲೂ ಸುಮಾರು 75ರಷ್ಟು ಬೆಳೆ ಒಣಗಿದೆ ಎಂದು ರೈತರು ಹೇಳುತ್ತಿದ್ದಾರೆ. ಕೂಡಲೇ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ನೆರವು ನೀಡಬೇಕು ಎಂಬುದು ರೈತರ ಹಾಗೂ ಮಾಜಿ ಶಾಸಕರ ಆಗ್ರಹವಾಗಿದೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರ ನಮ್ಮ ಕಡೆ ನೋಡ್ಲೇಬೇಕು, ಸರ್ಕಾರ ನಮ್ಮ ಕಡೆ ನೋಡ್ಲೇಬೇಕು, ನೋಡ್ಲೇಬೇಕು. ಬರಗಾಲ ಘೋಷಣೆ ಮಾಡಲೇಬೇಕು, ಬರಗಾಲ ಘೋಷಣೆ ಮಾಡಲೇಬೇಕು, ರೈತರು ಉಳಿಬೇಕಾದ್ರೆ ಸರ್ಕಾರ ನೋಡ್ಲೇಬೇಕು, ನೋಡ್ಲೇಬೇಕು, ಸರ್ಕಾರ ಘೋಷಣೆ ಮಾಡಲೇಬೇಕು.